ಬರ ಪರಿಹಾರದ್ದೊಂದು ಇಲ್ಲಿ ತನಕ ಸೆಂಟ್ರಲ್ ಗೌರ್ಮೆಂಟ್ ಮನವಿ ಕೊಟ್ಟಿದ್ರಿ ಹಾಂ ಬರ ಪರಿಹಾರ ನಿನ್ನೆ ಹೇಳಿದ್ನಲ್ಲಪ್ಪ, ನಿನ್ನೆ ಹೇಳಿದೆ, ಡಿ ಕೆ ಶಿವಕುಮಾರ್ ಅವ್ರ ಮನೆ ಹತ್ರ ಹೇಳಿದೆ. ಸ್ಟಿಲ್ ನಾಟ್ ಕಮ್ಯುನಿಕೇಟ್ ಸೆಂಟ್ರಲ್ ಗೌರ್ಮೆಂಟು ಮೊನ್ನೆ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನ ಗೃಹ ಸಚಿವರನ್ನ ಭೇಟಿ ಮಾಡಿದ ಮೇಲೂ ಯಾವುದನ್ನು ಕ್ಲಿಯರ್ ಮಾಡಿಲ್ಲ. ಸೊ ಆ್ಯಸ್ ಸೂನ್ ಆ್ಯಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ. ಬಟ್ ಹೊಸ ವರ್ಷ ಆಗಿರೋದ್ರಿಂದ, ಇಯರ್ ಎಂಡ್ ಆಗಿರೋದ್ರಿಂದ, ಸೊ ನಿನ್ನೆ ಬಿಟ್ಟು ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಚೆಕ್ ಮಾಡ್ತೀವಿ. ನಮ್ಮ ರೆವಿನ್ಯೂ ಇಲಾಖೆಯವರು ಕಂಟಿನ್ಯೂಸ್ ಆಗಿ ಟಚ್ಚಲ್ಲಿದ್ದಾರೆ. ಸೊ ಇವತ್ತು ನಾನು ಚೆಕ್ ಮಾಡ್ತೀನಿ. ನೋಡೋಣ, ಇವತ್ತು ಮಾಡಿ ನೋಡಿಬಿಟ್ಟು ಕೃಷ್ಣ ಬೈರೇಗೌಡರು ನಾನು ಮಾತಾಡಿ CM ಹತ್ರ ಮಾತಾಡ್ತೀವಿ. ಕೇಂದ್ರ ಸರ್ಕಾರ ವಿಚಾರದಲ್ಲಿ ಏನಾದರೂ ತಾರತಮ್ಯ ಮಾಡ್ತಿದೆ ಅನ್ಸುತ್ತೆ? ತಾರತಮ್ಯ ಮಾಡಿದ್ಮೇಲೆ ಕಡಿಮೆ ಮಾಡ್ತು ಜಾಸ್ತಿ ಮಾಡ್ತು ಅಂತ ಸೊ ಕ್ಲಿಯರೇ ಮಾಡ್ತಾ ಇಲ್ವಲ್ಲ. ಸೊ ಈ ರಾಷ್ಟ್ರದಲ್ಲಿ ಪ್ರಪ್ರಥಮವಾಗಿ ಮೆಮೊರಂಡಮ್ ಕೊಟ್ಟಿರೋರು ನಾವೇನೆ. ಬರಗಾಲದ ಅನೇಕ ರಾಜ್ಯಗಳ ಬರಗಾಲದಲ್ಲಿ ನಮಗಿಂತ ಹೆಚ್ಚು ಕಡಿಮೆ ಇದೆ. ಆದರೆ ನಾವು ಭಾಳ ಫಾಸ್ಟಾಗಿ ಎಲ್ಲ ಥರದ ಫಾರ್ಮ್ಯಾಲಿಟೀಸ್ನ, ರಿವ್ಯೂನ, ಸಬ್ ಕಮಿಟಿ ಮೀಟಿಂಗ್ನ, ಸೊ ರಿಪೋರ್ಟ್ ತೊಗೊಂಡು ಸಬ್ಮಿಟ್ ಮಾಡಿದ್ದೀವಿ. ಕೇಂದ್ರದಿಂದನೂ ಸಹ ಭಾಳ ಕ್ವಿಕ್ಕಾಗಿ ಬಂದು ಕಮಿಟಿ ಇನ್ಸ್ಪೆಕ್ಷನ್ ಮಾಡಿ ಹೋಗಿದ್ದಾರೆ. ಅವರು ರಿಪೋರ್ಟ್ನ ಮಂತ್ರಿಗಳಿಗೆ ಸಬ್ಮಿಟ್ ಮಾಡಿದ್ದಾರೆ. ಸೊ ಇದೆಲ್ಲ ಆದಮೇಲೆ ಮಂತ್ರಿಗಳ ಲೆವೆಲಲ್ಲಿ ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಆಗಬೇಕಾಗಿದೆ. ಅದೊಂದು ಹಂತದಲ್ಲಿ ಪೆಂಡಿಂಗ್ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ, ನೋಡೋಣ, ಇವತ್ತು ಚೆಕ್ ಮಾಡಿ. ಸರ್, ಆಂಜನೇಯರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅಂದರೆ ಈಗ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಸಿದ್ದರಾಮಯ್ಯಗೆ ಆಹ್ವಾನ ಕೊಟ್ಟಿಲ್ಲ, ಅದಕ್ಕೆ ಅಲ್ಲಿರೋದು BJP ರಾಮ, ಇಲ್ಲಿರುವಂಥ ಸಿದ್ದರಾಮಯ್ಯ ಹುಟ್ಟಿರುವಂಥದ್ದು ನಮ್ಮ ರಾಮ ಇಲ್ಲಿದ್ದಾನೆ. ಹೌದು, ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಕೊಡದೇ ಇದ್ದರೆ ಅದು ರಾಜಕಾರಣ ಮಾಡ್ದಂಗೆ ಆಗುತ್ತೆ. ಅವರು ರಾಜಕಾರಣ ಮಾಡೋದಕ್ಕೋಸ್ಕರನೇ ಒಂದೊಂದು ಚುನಾವಣೆಗೆ ಒಂದೊಂದು ಇಶ್ಯೂ ತೊಗೊಂಬರ್ತಾ ಇದ್ದಾರೆ. ರಾಮ ಮಂದಿರ ಎಲ್ರಿಗೂ ಸೇರಿತ್ತು. ಶ್ರೀರಾಮ ಅವರೊಬ್ಬರದಲ್ಲ, ಎಲ್ಲರೂ ಪೂಜೆ ಮಾಡ್ತಾರೆ ಶ್ರೀರಾಮನ್ನ ಅವ್ರು ಎಷ್ಟು ಮಾಡ್ತಾರೋ ಗೊತ್ತಿಲ್ಲ. ನಾವು ಅವ್ರಿಗಿಂತ ಜಾಸ್ತಿನೇ ಶ್ರೀರಾಮನ ಭಕ್ತರು, ಕೃಷ್ಣನ ಭಕ್ತರು. ಬಟ್ ಅವರು ರಾಜಕೀಯಕ್ಕೆ ಉಪಯೋಗಿಸ್ಕೋತಾರೆ. ನಾವು ರಾಜಕಾರಣ ಮಾಡಲ್ಲ, ದೇವ್ರ ಮುಂದೆ ಇಟ್ಕೊಂಡು, ಧರ್ಮ ಮುಂದೆ ಇಟ್ಕೊಂಡು ರಾಜಕಾರಣ ಮಾಡಲ್ಲ ನಮ್ಮ ಪಕ್ಷ. ಸೊ BJPಯವರಿಗೆ ಕೆಲಸ ಓರಿಯೆಂಟೆಡ್ ಇಲ್ಲ, ಡೆವಲಪ್ಮೆಂಟ್ ಇಲ್ಲ, ಅವ್ರಿಗೆ ಯೋಜನೆ ಇಲ್ಲ, ಅವ್ರಿಗೆ ಬರೀ ಈ ರಾಜಕಾರಣಕ್ಕೆ ಉಪಯೋಗಿಸ್ಕೊತಾರೆ ಅಷ್ಟೇ. ಸರ್, ಅನುದಾನ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಏನು ಮಾತಾಡಿದ್ರೆ ತಾನೆ ಚರ್ಚೆ ಮಾಡಿದ್ರೆ ಏನಾದ್ರು ಅದಕ್ಕೆ ಕನ್ಕ್ಲೂಷನ್ ಬರುತ್ತೆ. ಚರ್ಚೆನೇ ಮಾಡಲ್ವಲ್ಲ. ಅವರೇ ಸಾಯ್ತು, ಓಕೆ, ಐ ವಿಲ್ ಕನ್ಸಿಡರ್ ಇಟ್, ಐ ವಿಲ್ ಕ್ಲಿಯರ್ ಇಟ್ ಅಂತಾರೆ. ಸೊ ದಟ್ಸ್ ಆಲ್. 21 ವರ್ಷಗಳ ಬಳಿಕ ಈ ಹಿಂದೂ ಜನರನ್ನ ಹುಡುಕಿ ಕೇಸ್ಗಳನ್ನ ಹಾಕ್ತಾ ಇದ್ದಾರೆ ಅನ್ನೋಂಥದ್ದು ಚರ್ಚೆ ಶುರುವಾಗಿದೆ. ಸಾಧ್ಯನೇ ಇಲ್ಲ. ನಮ್ಮಲ್ಲಿ ಲಾಸ್ಟ್ ಗೌರ್ಮೆಂಟ್ ಫಾರಮ್ ಆದಮೇಲೆ ಹಳೇ ಕೇಸಸ್ಗಳು ಅನಾವಶ್ಯಕವಾಗಿದ್ದವನ್ನ, ಪ್ರಪೋಸಲ್ ಪೆಂಡಿಂಗ್ ಇರೋವನ್ನ ಕ್ಲಿಯರ್ ಮಾಡ್ತಾಯಿದ್ದೀವಿ ವಿನ ಯಾವುದೇ ಒಬ್ಬರ ಮೇಲೆ ಒಂದು ಕೇಸನ್ನು ಹಾಕಿ ಅಂತ ಇಲ್ಲಿವರೆಗೆ ನಮ್ಮ ಗೌರ್ಮೆಂಟು ಅಥವಾ ನಮ್ಮ ಇಲಾಖೆ ಆ ಥರದ ಪ್ರೋಸೆಸ್ ಮಾಡಿಲ್ಲ. ಸುಮ್ಮನೆ ಅನಾವಶ್ಯಕವಾಗಿ ಚುನಾವಣೆ ಇಟ್ಕೊಂಡು ಹಬ್ಬಿಸ್ತಾರೆ. ಅವ್ರಿಗೆ ಏನಾಗುತ್ತೆ, ಬಂಡವಾಳ ಇಲ್ಲ. ಬಂಡವಾಳ ಮೀನ್ಸ್ ಅಂತ ಅಂದರೆ ಹಿಂದಿನ 5 ವರ್ಷದ ಪರ್ಫಾರ್ಮೆನ್ಸ್ ಇಲ್ಲ. ಸೊ 60ಕ್ಕೆ ಬಂದಿದ್ದಾರೆ, ನಿಮಗೆ ಗೊತ್ತಿದೆ. ಅವ್ರು 100-150 ಗೆಲ್ತೀವಿ ಅಂತ ಪ್ರೈಮ್ ಮಿನಿಸ್ಟರ್ನ ದೇಶ ಎಲ್ಲ ರಾಜ್ಯ ಎಲ್ಲ ಸುತ್ತಿಸಿದ್ರು. ಭಾಳಷ್ಟು ಚುನಾವಣೆ ಪ್ರಕ್ರಿಯೆ ಮಾಡಿದ್ರು, ಆಗಲಿಲ್ಲ ಅವ್ರ ಕೈಲಿ. ಸೊ ಫೇಲ್ ಆಗಿದ್ದೀವಿ ಅಂತ ಗೊತ್ತಾಗಿದೆ. ಏನಕ್ಕೆ ಫೇಲ್ ಆಗಿದ್ದಾರೆ? 3 ಜನ ಮುಖ್ಯಮಂತ್ರಿ ಆದರು ಕಳೆದ 5 ವರ್ಷದಲ್ಲಿ. ಸೊ ಜನತಾದಳದವರು ಒಂದು ಮಿಷನ್ 123 ಅಂತ ಹೇಳಿದರು. 123 ಬರಲಿಲ್ಲ. ಸಿಂಗಲ್ ಗೌರ್ಮೆಂಟ್ ಅಂದರೆ ಏನಂತ ಹೇಳಿದರು ಗೊತ್ತಾ? ನೀವು ಹೇಳಲ್ಲ ಬಿಡು. ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿದರು. ಗೆಪ್ಪಿದೆಯಾ? ನಾ ಏನಾರು ಸಿಂಗಲ್ ಗೌರ್ಮೆಂಟ್ ಬರ್ದಾದ್ರೆ ನಾನು ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿದರು ಜನತಾದಳದವರು. ಸೊ ಇವರು ನಾವೇ ಫಸ್ಟು, ನಮ್ಮ ಹುಡುಗ ಹೇಳ್ತಾನೆ, ಪರವಾಗಿಲ್ಲ ಸುಮಾರು ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಬ್ರದರ್. ಸೊ ಇವರು ಅದೇ ಥರ 100-120 ನಾವೇ ಅಂತ ಹೇಳ್ತಿದ್ರು. ಈಗ 60ಕ್ಕೆ ಹೋದರು, 19ಕ್ಕೆ ಹೋದರು. ಅಲ್ಲಿಗೇನು ಪರ್ಫಾರ್ಮೆನ್ಸ್ ಇಲ್ಲ. ಅವ್ರ ಬಗ್ಗೆ ಜನ ಅವ್ರು ಕೊಟ್ಟಿರೋ ಭರವಸೆ ಬಗ್ಗೆ ವಿಶ್ವಾಸ ಇಲ್ಲ. ನಾವು 5 ಗ್ಯಾರಂಟಿ ಕೊಟ್ಟು ನಮ್ಮ ಮೇಲೆ ಭರವಸೆ ಇಟ್ಟರು, ಅವ್ರ ಮೇಲೆ ಇಡಲ್ಲ ಅಂದ್ರೇನು? ನಮ್ಮ ಆಡಳಿತದ ಬಗ್ಗೆ, ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆ, ACC ಕಾಂಗ್ರೆಸ್ ಲೀಡ್ರ್ ಬಗ್ಗೆ, DK ಶಿವಕುಮಾರ್ ಬಗ್ಗೆ ನಂಬಿಕೆ ಇತ್ತು, ಜನ ಓಟ್ ಕೊಟ್ಟರು. ಈಗ ಮತ್ತೆ ಪಾರ್ಲಿಮೆಂಟ್ ಬರ್ತಾಯಿದೆ, ಅವ್ರಿಗೆ ಆತಂಕ ಇದೆ. ಪಾರ್ಲಿಮೆಂಟಲ್ಲಿ ನಾವು 26 ಸೀಟು, ಈಗ 27 ಅವರು, ನಾವು ಒಂದೇ ಇಂಡಿಪೆಂಡೆಂಟು ಅವ್ರ ಪರನೇ ಇದ್ದಾರಲ್ಲ, ಅವರು ಬೆಂಬಲ ಘೋಷಣೆ ಮಾಡಿದ್ದಾರೆ. ಈಗ BJP JDS ಅಲ್ಲೂ ಅವ್ರ ಪರನೇ ಇದ್ದಾರೆ. ಹಾಗಾಗಿ 27 ಸೀಟು ಈಗ ಪ್ರೆಸೆನ್ಸ್ ಇಟ್ಕೊಂಡು ಕಾವೇರಿ ಇಶ್ಯೂನಲ್ಲೇ ಅವ್ರದ್ದೇನು ಮಧ್ಯ ಪ್ರವೇಶ ಇಲ್ಲ. MP ಗಳದಾಗಲಿ
ಅಥವಾ ಈ ಪಕ್ಷದ ಇಲ್ಲಿಯ BJP ಅಥವಾ ಜನತಾದಳ ಲೀಡ್ರ್ಗಳಲ್ಲಿ ಪ್ರವೇಶ ಇಲ್ಲ. ಬರಗಾಲದಲ್ಲಿ ಅವ್ರದ್ದು ಯಾವುದೂ ಸಹ ಎಫರ್ಟ್ ಇಲ್ಲ. ಇನ್ಸ್ಪೆಕ್ಷನ್ಗೆ ಹೋಗ್ತಾರೆ, ಅದೇನಕ್ಕೆ ಹೋಗ್ತಾರೋ ಗೊತ್ತಿಲ್ಲ ನನಗೆ. ಪ್ರವಾಸಕ್ಕೆ ಹೋಗ್ತಾರೆ, ಏನು ಯಾವ ಕಾರಣಕ್ಕೆ ಪ್ರವಾಸ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಈ ಪಾರ್ಲಿಮೆಂಟ್ ಚುನಾವಣೆ ಎದುರಿಸ್ಬೇಕು ಅಂದರೆ ಸೊ ಈ ಥರದ ಇಶ್ಯೂನೇ ಧರ್ಮ, ಜಾತಿ ಇಂಥದ್ದನ್ನೇ ಎತ್ಕಟ್ಟಬೇಕು. ಇದನ್ನೆಲ್ಲ ಕೇಳಕ್ಕೆ ಜನ ಎಷ್ಟು ದಿವಸ ಕೇಳ್ತಾರೆ? ಅದು ಅವ್ರಿಗೆ ಬಿಟ್ಟು ವಿಚಾರ. ಅವ್ರ ಪಕ್ಷದ ಕ್ಯಾಂಡಿಡೇಟ್ ಯಾರು ಅಂತ ನಾನು ಡಿಸೈಡ್ ಮಾಡೋಣ ಅಥವಾ ನನಗೆ ಅವಶ್ಯಕತೆ ಏನಿದೆ ಅವ್ರಿಗೆ? ಇಲ್ಲಪ್ಪ, ಅದೇ ಹೇಳ್ತಾ ಇದ್ದೀನಿ. ಜನತಾದಳದ್ದು BJP ಕ್ಯಾಂಡಿಡೇಟು 28 ಕ್ಷೇತ್ರದಲ್ಲಿ ಯಾರ್ಯಾರನ್ನ ಎಲ್ಲೆಲ್ಲಿ ಹಾಕ್ತಾರೆ ಅಂತ ನನಗೆ ಹಾಕ್ಬೇಕಾದ್ರೆ ಅವಶ್ಯಕತೆ ಏನಿದೆ? ನನಗೆ ನಮ್ಮ ಪಕ್ಷದ ಅಷ್ಟೇ. ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಿಗೆ ಏನು ಬೇಕೋ ಅದನ್ನು ನಾವು ಸ್ಟ್ರಾಟಜಿ ಮಾಡ್ತೀವಿ. ನಾವು ಎದುರುಗಡೆ ಯಾರು ಬರ್ತಾರೆ ಅಂತ ನಾವು ತಲೆ ಕೆಡ್ಸ್ಕೊಳ್ಳಲ್ಲ. ಎದುರುಗಡೆಯವ್ರನ್ನ ಸೋಲ್ಸೋಕ್ಕೆ ಪ್ರಯತ್ನ ಮಾಡಲ್ಲ. ನಾವು ನಮ್ಮ ಪಕ್ಷದ ಕ್ಯಾಂಡಿಡೇಟ್ನ ಗೆಲ್ಲಿಸ್ಬೇಕು ಅಂತ ಹೋರಾಟ. ಈ ಸರ್ಕಾರ ಇರೋದಿಲ್ಲ, ಲೋಕಸಭಾ ಚುನಾವಣೆ ಬಳಿಕ ಪತನ ಅನ್ನೋ ಮಾತುಗಳನ್ನ ಪದೇ ಪದೇ ಅಂತ ಯಾಕೆ ಹೇಳ್ತಾರೆ ಅಂದರೆ BJPನಲ್ಲಿ MLAಗಳಿಗೆ ಅಸಮಾಧಾನ ಇದೆ. ನೀವು ನೋಡ್ತಾ ಇದ್ದೀರಾ, ಅಶೋಕ್ ಅಪೋಸಿಷನ್ ಲೀಡರ್ ಆದಮೇಲೆ ಮತ್ತು ವಿಜೇಂದ್ರ ಅಧ್ಯಕ್ಷ ಆದಮೇಲೆ ಎಷ್ಟು ಜನ ಅಸಮಾಧಾನ ಮಾತಾಡ್ತಾ ಇದ್ದಾರೆ, ಎಷ್ಟು ಜನ ಅವ್ರ ಬಗ್ಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿಲ್ಲ. ಅವರೆಲ್ಲ ಪಕ್ಷ ಬಿಡ್ತಾರೋ ಅಥವಾ ಎಲ್ಲ ಪಕ್ಷದಲ್ಲಿ ಆ್ಯಕ್ಟಿವ್ ಆಗಿರಲ್ವೋ ಒಂದು ಕಡೆ. ಜನತಾದಳದಲ್ಲಿ BJP ಜೊತೆ ಅಲಯನ್ಸ್ ಆದ ತಕ್ಷಣವೇ ಭಾಳಷ್ಟು ಜನಕ್ಕೆ ಸಮಾಧಾನ ಇಲ್ಲ. ಸೊ ಇವೆಲ್ಲರನ್ನೂ ಕಟ್ಟಾಕಬೇಕಲ್ಲ ಅವರು. ದಡ್ರ ನೀವು ಹೋಗ್ಬೇಡಿ, ಇಲ್ಲೇ ಇದ್ಬಿಡಿ, ನಾವೇ ಸರ್ಕಾರ ಮಾಡ್ತಿದ್ವಿ. ಹೆಂಗ್ರಿ? ಅಲ್ಲ ರೀ, 110 113 ಮಾಡ್ಕೊಂಡು 5 ವರ್ಷ ಆಡಳಿತ ಮಾಡ್ತಾರೆ. 130 ನಾವೇನು ಕಿವಿಗೆ ಹೂವು ಮಾಡ್ಕೊಂಡಿದ್ದೀವ? ನಾವೇನು ರಾಜಕಾರಣದ ಪ್ರಜ್ಞೆ ಇರೋರು ಯಾರು ಇಲ್ವಾ ಕಾಂಗ್ರೆಸ್ಸಲ್ಲಿ? ಹಂಗಾರೆ ಇವ್ರು ಮಾತ್ರ ಬುದ್ಧಿವಂತರ. ಏನು ಮಾತಾಡ್ತಾರೆ? ಅವ್ರು ಮಾತಾಡ್ತಾರೆ ಅಂತ ನೀವು ಕೇಳ್ತಿರಲ್ರಿ. ನೆನ್ನೆ ಮಾಧ್ಯಮದಲ್ಲಿ ಕೇಳ್ತಾಯಿದ್ರು, ನಮ್ಮ ಹುಡುಗರಿಗೆ ಖಾದ್ರಿ ಸಾಮಣ್ಣ ಅವ್ರದ್ದು ಒಂದು ಇನ್ಸ್ಟಿಟ್ಯೂಷನ್ ಇದೆ, ನಮ್ಮ ಹುಡುಗರಿಗೆಲ್ಲ ಒಂದು ಸ್ವಲ್ಪ ನಾವು ಟ್ರೈನಿಂಗ್ ಕೊಡ್ತೀವಿ. ನೀವೆಲ್ಲ ಬುದ್ಧಿವಂತರು ಆಗಬೇಕು ಅಂತ ನಾವು ಆಸೆ ಪಡೋರು. ನೀವು ಪ್ರಮುಖವಾದಂಥ ಮಾಧ್ಯಮ ಕ್ಷೇತ್ರದ ಕೆಲಸ ಮಾಡಬೇಕು ಅಂತ. ಅವ್ರು 136ಕ್ಕೆ ಸರ್ಕಾರ ತತ್ತೀವಿನ ನೀವು ಅರೇ ನಡ್ರಿ ತಮಾಷೆ ಮಾಡಬೇಡ್ರಿ ಅಂತ ಹೇಳಬೇಕು. 130 ನಿಮಿಷ ಹೇಳ್ತೀನಿ ಕೇಳು. ಅಂದರೆ ಮಾಜಿ CM ಹೇಳಿದ್ದೆಲ್ಲ ಹಂಗೆ ಆಗಬೇಕಾಗಿತ್ತಲ್ಲ. ಮಿಷನ್ 123 ಆಗಲಿಲ್ಲ. ಮಾಜಿ CM ತಾನೇ ಹೇಳಿದ್ದು ಒಂದು ಮಿಷನ್ 123. ಅದಕ್ಕೇನು ಉತ್ತರ ಕೇಳಿದ್ರಿ ಅವ್ರನ್ನ? ಷಡ್ಯಂತ್ರ ನಡೆಯೋದು ಅವರಲ್ಲಿ. ಎಲ್ಲರನ್ನೂ ಒಟ್ಟಿಗೆ ಕೂಡಿಕೊಳ್ಳಿಕ್ಕೋಸ್ಕರ ಸರ್ಕಾರ ಇದಾಗುತ್ತೆ, ಬದಲಾವಣೆ ಆಗುತ್ತೆ. ಎಲ್ಲರ ಪ್ರಪಂಚದಲ್ಲಿ ಉಂಟೇನ್ರಿ? ಈ ರಾಷ್ಟ್ರದಲ್ಲಿ ಯಾವುದಾರ ಸ್ವತಂತ್ರ ಬಂದ ಮೇಲೆ ಇಷ್ಟೊಂದು ತಮ್ಮಿಂಗ್ ಮೆಜಾರಿಟಿ ಇರ್ತಕ್ಕಂಥ ಇತಿಹಾಸ ಇದೆಯಾ? ನೋಡ್ರಿ, ಅವ್ರನ್ನ ಏನಾರ ಮಾಡ್ಕೊಳ್ಳಿ ಆಪ್ರೇಷನ್ ಕಮಲ. ನಮ್ಮಲ್ಲಿ ಆಪ್ರೇಷನ್ ಕಮಲಕ್ಕೆ ಒಳಗಾಗೋರು ಯಾರೂ ಇಲ್ಲ. ನಮಗಿನ್ನೂ 10 ಜನ ಬರ್ತಾರೆ ವಿನ ನಮ್ಮಿಂದ 10 ಜನ ಹೋಗೋರಿಲ್ಲ. ಬರೆದಿಟ್ಕೊಳ್ಳಿ. ಹಿಂದೆ ಅವ್ರು ಹೇಳಿದ್ನು ಕೇಳಿದ್ದೀರಾ, ನಾನು ಹೇಳೋದು ಕೇಳ್ತಾ ಇದ್ದೀರಾ? 5 ವರ್ಷ ಸರ್ಕಾರ ಇರುತ್ತೆ. ಒಂದೇ ಒಬ್ಬ ಕಾಂಗ್ರೆಸ್ ಶಾಸಕ ತಿರುಗಿ BJP ಕಡೆ, ಜನತಾದಳ ಕಡೆ ನೋಡಲ್ಲ. ಸೊ ನೀವು ಚುನಾವಣೆ ಕಾಯ್ತಾ ಇರಿ. ಚುನಾವಣೆ ಒಳಗೋ ಚುನಾವಣೆ ಆದಮೇಲೋ ಕನಿಷ್ಠ 10 ರಿಂದ 15 ಜನ ಶಾಸಕರು ಬರ್ತಾರೆ. ಸೊ ನಮ್ಮ ಜೊತೆ ವಿಶ್ವಾಸ ಇರುತ್ತೆ. ನಾನು ಹೇಳಿದ್ನಲ್ಲ, 10 ರಿಂದ 15 ಜನ ಟೋಟಲಿ JDS BJPನೋ ಬರ್ಲಿಕ್ಕೆ ರೆಡಿ ಇದ್ದಾರೆ. ನಾವು ಅವ್ರಿಗೂ ಕಂಫರ್ಟಬಲ್ ಇದ್ದಾಗ ಅವ್ರು ಬರಲಿ ಅಂತೇಳಿ ನಾವು ಯಾರನ್ನೂ ಒತ್ತಾಯ ಮಾಡ್ತಾ ಇಲ್ಲ. ಬಟ್ ಅವ್ರಿಗೇನಾಗುತ್ತೆ, ಅವ್ರನ್ನ ಏನಾದರೂ ಮಾಡಿ ನಮ್ಮಲ್ಲೇ ಇಟ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರನೇ ಇರೋಲ್ಲ, ನೀವು ಯಾಕೆ ಹೋಗ್ತೀರಾ ಅಂತ ಹೇಳಲಿಕ್ಕೆ ಹೋಗ್ತಾ ಇದ್ದಾರೆ. ಪಾಪ ಅವರು ಅಟ್ಲೀಸ್ಟು ಪರಿಸ್ಥಿತಿ ಚೆನ್ನಾಗಿಲ್ಲ. ಅವ್ರಿಗೆ 1966 ಇರೋರು. ಅವ್ರು ಅಷ್ಟು ಸುಳ್ಳು ಹೇಳ್ಬೇಡ ಅಂತ ನಾನು ಹೆಂಗ್ರಿ ಹೇಳೋಕ್ಕಾಗುತ್ತೆ? ನಡ್ರಿ. CM ತಮ್ಮ ಆಪ್ತರಿಗೆ ಹುದ್ದೆ ಕೊಡೋದ್ರ ಮೂಲಕ ಗಂಜಿ ಕೇಂದ್ರ ಓಪನ್ ಮಾಡಿದಾರೆ ಅಂತ ಕುಮಾರಸ್ವಾಮಿ ಟೀಕೆ ಮಾಡ್ತಾರೆ. ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿ, ನಮ್ಮ ಪಕ್ಷದ ತೀರ್ಮಾನ. ಅವ್ರಿಗೇನ್ರಿ? ಅವ್ರು ಏನಾದ್ರು ಕೇಳೋದಿದ್ರೆ ಸಾರ್ವಜನಿಕವಾದಂಥ ಹಿತ ವಿಚಾರನ ಕೇಳಿ. ಈಗ ನಾನು ಕುಮಾರಸ್ವಾಮಿಯವರು ಮಂಡ್ಯಕ್ಕೆ ಬರ್ತಾರೇನು, ನಾನು ಯಾಕೆ ಕೇಳಲಿ? ಅದನ್ನ ಯಾಕೆ ಬರ್ತೀರಾ ಅಂತ ಕೇಳಕ್ಕೆ? ನಮ್ಮ ಪಕ್ಷದಲ್ಲಿ ಅಧಿಕಾರ ಹಂಚಿಕೆನ ನಮಗೆ ಬಿಟ್ಟಿದ್ದು ನಮ್ಮ ಪಕ್ಷ, ನಮ್ಮ ಮುಖ್ಯಮಂತ್ರಿ ಮಾಡ್ತಾರೆ. ಅವ್ರಿಗೇನ್ರಿ ಅದು? ಬಿಡ್ರಿ ಸರ್. ರೈತರ ವಿಚಾರ, ಸಮಸ್ಯೆ ವಿಚಾರ, ಡೆವಲಪ್ಮೆಂಟ್ ವಿಚಾರ ಇದ್ರೆ ಮಾತಾಡ್ಲಿ, ಉತ್ತರ ಹೇಳ್ತೀನಿ. ಪ್ರೋಸೆಸ್ ಇದೆ, ಮಾಡ್ತೀವಿ. ನೋಡ್ರಿ, ಒಂದು ನಿಮಿಷ, ಯಾವ ಚರ್ಚೆನೂ ಇಲ್ಲ. ಇಲ್ಲಿ ಕ್ಲೋಸ್ ಮಾಡಿ ಮತ್ತೆ ಕೇಳಬೇಡಿ, ಮತ್ತೆ ಬರಿಬೇಡಿ. ಸುಮ್ಮನೆ ಬರೆದು ಯಾಕೆ ಎಲ್ಲ ಮಾಡ್ತೀರಾ?
ನಾನು ಕ್ಯಾಂಡಿಡೇಟ್ ಆಗುವಂಥ ಪ್ರಪೋಸಲ್ನ ನಮ್ಮ ಹೈಕಮಾಂಡ್ ಕೊಟ್ಟಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನನಗೆ ಯಾವುದೇ ಸೂಚನೆ ಅಥವಾ ತಯಾರಾಗಲಿಕ್ಕೆ ಹೇಳಿಲ್ಲ. ನಮಗೆ ಒಂದು ಒಳ್ಳೆ ಕ್ಯಾಂಡಿಡೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ನಾನು ನಮ್ಮ ಶಾಸಕರು ನಮ್ಮ ಪಕ್ಷದ ಲೀಡ್ರ್ಗಳೆಲ್ಲ ಸೂಕ್ತವಾದ ಕ್ಯಾಂಡಿಡೇಟ್ನ ರೆಡಿ ಮಾಡಿದ್ದೀವಿ. ಸೂಕ್ತವಾದ ಕ್ಯಾಂಡಿಡೇಟ್ ಸೂಕ್ತವಾದ ಟೈಮ್ನಲ್ಲಿ ಕೊಡ್ತೀವಿ. ನಾವು ನನ್ನ ಕುಟುಂಬದಲ್ಲಾಗಲಿ ನಾನಾಗಲಿ ಯಾವುದೇ ಈ ಫೀಲ್ಡ್ಗೆ ಇಳ್ತಕ್ಕಂಥ ಪ್ರಶ್ನೆ ಮಂಡ್ಯದಲ್ಲಿ ಸಮರ್ಥ ಅಭ್ಯರ್ಥಿ ಇದ್ದಾರೆ. ಆಲ್ರೆಡಿ ತೀರ್ಮಾನ ಮಾಡಿಬಿಟ್ಟಿದ್ದೀವಿ. ಅದನ್ನ ಪತ್ರಿಕೆ ಕೊಡ್ತಾ ಇಲ್ಲ, ಕೊಡ್ತೀವಿ. ಅಲ್ಲ, ಪದ್ಮಾವತಿ ಏನಾದ್ರು ಬರ್ತಾವ್ರಾ? ಸುಮಲತಾ ಅವ್ರು ಏನಾದ್ರು ಇಲ್ಲ, ನಮಗೆ ಆ ಥರದ ಈಗ ಸುಮಾಲತಿ ನಮ್ಮ ಜೊತೆ ಇಲ್ಲ, BJP ಜೊತೆ ಇದ್ದಾರೆ. ಅಲ್ಲ, ಆ ಥರ ಬಂದ್ರೆ ಅವಕಾಶ ಆ ಥರದ್ದು ಏನಾದ್ರು ಗೊತ್ತಿಲ್ಲ ಅವ್ರು. ನಾ ಸುಮ್ಮನೆ ಅಡ್ವಾನ್ಸಾಗಿ ನಾನು ಯಾಕೆ ಮಾತಾಡಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.